ಇಲ್ಲಿ SSP ಸ್ಕಾಲರ್ಶಿಪ್ ಕಡೆಯಿಂದ ಲೇಟೆಸ್ಟ್ ಆಗಿ 3 ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಎಲ್ಲಾನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ. ಯಾರಿಗೆ ಸ್ಕಾಲರ್ಶಿಪ್ ಬರುತ್ತೆ, ಯಾರಿಗೆ ಬರಲ್ಲ, ಮತ್ತು ನೀವು ಬರೋಕ್ಕೆ ಏನು ಮಾಡಬೇಕು ಎಲ್ಲನೂ ಕೂಡ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೊಡೋ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡ್ಬೋದಾಗಿರುತ್ತೆ. ಇಲ್ಲಿ ಫಸ್ಟ್ ಒಂದು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಇಲ್ಲಿ ನೀವು ಸಾಕಷ್ಟು ಜನ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ ಬರುತ್ತಾ ಬರಲ್ವಾ ಅಂತ ಕೇಳ್ತಾನೆ ಇದ್ದೀರಾ. ಅದಕ್ಕೋಸ್ಕರ ನಿಮಗೆ ಡೈರೆಕ್ಟಾಗೇ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೋಡ್ಕೋಬೋದು. ಇಲ್ಲಿ ಇದು ಅಫಿಷಿಯಲ್ ಆಗಿ SSP ಸ್ಕಾಲರ್ಶಿಪ್ ವೆಬ್ಸೈಟಲ್ಲೇ ಇದೆ. ಅಲ್ಲಿ ಒಂದು ಬ್ರೋಚರ್ ಇದೆ, ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಂತ. ಆ ಒಂದು ಬ್ರೋಚರಲ್ಲಿ ಈ ಒಂದು ಡಾಟನ್ನ ತೆಗೆದು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿರೋದು. ಇಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದು ಕ್ಯಾಟಗರಿ SC/ST ಆಗಿರ್ಬೋದು, OBC ಆಗಿರ್ಬೋದು, ಅಥವಾ ಮೈನಾರಿಟಿ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಸೇಮ್ ಇದೇ ರೀತಿ ಹಾಕಿದರೆ ಎಲಿಜಿಬಿಲಿಟಿ ಕ್ರಿಟೇರಿಯಾದಲ್ಲಿ. ಇಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರಬೇಕಂದ್ರೆ ನೀವು CET ಮುಖಾಂತರನೇ ಒಂದು ಜಾಯ್ನ್ ಆಗಿರಬೇಕು, ಕೌನ್ಸಿಲಿಂಗ್ ಮುಖಾಂತರನೇ. ನೀವೇನಾದರೂ ಇನ್ ಕೇಸ್ ಮ್ಯಾನೇಜ್ಮೆಂಟ್ ಮುಖಾಂತರ ಏನಾದರೂ ಇಂಥ ಕೋರ್ಸ್ಗಳಿಗೆ ನೀವೇನಾದರೂ ಜಾಯಿನ್ ಆಗಿದ್ದೀರಾ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರಲ್ಲ, ನೀವು ಎಲಿಜಿಬಲ್ ಆಗಿರಲ್ಲ ಅಂತ ಹಾಕಿದ್ದಾರೆ. ಮತ್ತು ನೀವು ಎಷ್ಟು ಜನ ಗೊತ್ತು PDF ಕೇಳ್ತೀರಾ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿರಿ. ಅಲ್ಲಿ ನಿಮಗೆ ಇವತ್ತು ಅಥವಾ ನಾಳೆ 10 o'clock ಅಷ್ಟೆಲ್ಲ ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಎಲ್ಲ ಇಂಪಾರ್ಟೆಂಟ್ PDF ಎಲ್ಲ ಕೂಡ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ ಸ್ಕಾಲರ್ಶಿಪ್ ರಿಲೇಟೆಡು. ಮತ್ತು ಇಲ್ಲಿ ಸೆಕೆಂಡು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು, ಇವಾಗ SSP ಸ್ಕಾಲರ್ಶಿಪ್ಪಲ್ಲಿ ಇನ್ನೊಂದು ಲಿಂಕ್ ಆ್ಯಕ್ಟಿವೇಟ್ ಆಗಿದೆ. ಈ ಒಂದು ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಕಾಲರ್ಶಿಪ್ಪು ಇವಾಗ ಹಾಸ್ಟೆಲರ್ಸ್ಗೆ ಎಷ್ಟು ಜನಕ್ಕೆ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಜನಕ್ಕೆ ಸ್ಯಾಂಕ್ಷನ್ ಆಗಬೇಕು ಅನ್ನೋ ಒಂದು ಡಾಟಾ ಇದೆ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಅಮೌಂಟ್ ಬರ್ತಿದೆ, ಹಾಸ್ಟೆಲರ್ ಸ್ಟೂಡೆಂಟ್ಸ್ಗೆ ಎಷ್ಟು ಜನಕ್ಕೆ ಬರಬೇಕು ಅನ್ನೋದು. ಅದು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನು, ಇದು SSP ಪೋರ್ಟಲ್ ಕಡೆಯಿಂದನೇ ಬಂದಿರೋದು. ಈ ಒಂದು ವಿಡಿಯೋ ನೀವೆಲ್ಲರೂ ಕೂಡ ನೋಡಾದ್ಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ, ನೀವು ಸೋಷಲ್ ವೆಲ್ಫೇರ್ ಆಗಿರಿ ಅಥವಾ ಬ್ಯಾಕ್ವರ್ಡ್ ಆಗಿರಿ, ನೀವೆಲ್ಲರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ಗೆ NPCI ಮ್ಯಾಪಿಂಗ್ ಮಾಡಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬಿಟ್ಟು ಎರಡನ್ನೂ ಕೂಡ ಮಾಡಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಆಧಾರ್ ಕಾರ್ಡ್ ಲಿಂಕಿಂಗ್ ಬೇರೆ, NPCI ಮ್ಯಾಪಿಂಗ್ ಬೇರೆ, ಎರಡೂ ಕೂಡ ಡಿಫ್ರೆಂಟ್ ಪ್ರೋಸೆಸ್ಸು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಇದು ಕೂಡ ಬ್ರೋಚರಲ್ಲೇ ಇರೋದು. ಇದು ಕೂಡ ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಇವೆರಡು ಕೆಲಸನ ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಧಾರ್ ಲಿಂಕು ಮತ್ತು NPCI ಮ್ಯಾಪಿಂಗ್ ಮಾಡ್ಕೊಂಡಿದ್ರೆ ನಿಮಗೆ ಈ ವರ್ಷ ಸ್ಕಾಲರ್ಶಿಪ್ನ ನೀವು ರಿಸೀವ್ ಮಾಡ್ಕೋತೀರಾ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.